ನಿಜಕ್ಕೂ ಇದು ದಶಕಗಳ ಹೋರಾಟ ಸದ್ಯ ಸಾಕಾರಗೊಂಡಿದೆ ಅಂತ ಹೇಳೋದಾ? ಅಗೇನ್ ಇದರಲ್ಲಿ ಪ್ರತಿಭಟನೆಗಳು ಮತ್ತು ಇದರಲ್ಲಿ ಕೆಲವೊಂದು ತಪ್ಪುಗಳನ್ನು ಹುಡುಕುವ ಪ್ರಯತ್ನಗಳಾಗತ್ತಾ? ಏನಾಗತ್ತೆ? ನಾಗಮೋಹನ್ ದಾಸ್ ಅವರು ಕೊನೆಗೂ ಒಂದು ರಿಪೋರ್ಟ್ ಅನ್ನು ತಗೊಂಡೋಗಿ ಕೊಟ್ಟರು. ಸಿದ್ದರಾಮಯ್ಯ ಅವರು ಅದರಲ್ಲಿ ಕೆಲವೊಂದು ಕರೆಕ್ಷನ್ಸ್ ಅನ್ನು, ಸಿದ್ದರಾಮಯ್ಯ ಅವರು ಅಂದರೆ ರಾಜ್ಯ ಸರ್ಕಾರ ಕೆಲವೊಂದು ನಂಬರ್ಸ್ಗಳನ್ನು ಆ ಕಡೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನಾಗಿದೆ? ರಾಜಕೀಯ ಪಕ್ಷಗಳು ಇದನ್ನ ಹೇಗೆ ನೋಡುತ್ತೆ? ಕಾಂಗ್ರೆಸ್ ಇದನ್ನ ಹೇಗೆ ಒಪ್ಕೊಳ್ಳುತ್ತೆ? ಬಿಜೆಪಿ ಇದನ್ನ ಹೇಗೆ ವಿರೋಧ ಮಾಡೋಕ್ಕೆ ಕೆಲವೊಂದು ಕಾರಣಗಳನ್ನು ಹುಡುಕ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲನೇದಾಗಿ ಬಿಜೆಪಿ ವಕ್ತಾರರು ವೆಂಕಟೇಶ್ ದೊಡ್ಡೇರಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇನ್ನು JDS ಕಡೆಯಿಂದ ದೇವರಾಜ್ ಅವರು ನಮ್ಮ ಜೊತೆ ಇದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಾಂಗ್ರೆಸ್ ಅವರು ಬರೋರಿದ್ರೆ ಬರ್ತಾ ಇದ್ದಂತೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಇನ್ನು ಇಲ್ಲಿ ತನಕ ಒಟ್ಟಾಗಿ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ವಿ, ಬಟ್ ಈಗ ಬಲಗೈ ಎಡಗೈ ಸ್ಪೃಶ್ಯರು ಅಂತ ವರ್ಗೀಕರಣ ಆಗಿರೋದ್ರಿಂದ 3 ಜನರನ್ನು ಕರೆಸಿದ್ದೀವಿ. ಹಾಗಾಗಿ 3 ಜನರನ್ನ ವೆಲ್ಕಮ್ ಮಾಡ್ಕೊಳ್ತಾ ಹೋಗ್ತೀನಿ ನಾನು. ಇದೀಗ DSS ರಾಜ್ಯಾಧ್ಯಕ್ಷರು ಡಾಕ್ಟರ್ ಎನ್ ಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇನ್ನು ಬಲಗೈ ಸಮುದಾಯದಿಂದ ಚಂದ್ರಶೇಖರಯ್ಯ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇನ್ನು ಸ್ಪೃಶ್ಯರು ಅಂತ ಬಂದಾಗ ಇಲ್ಲಿ 5% ಅದನ್ನು ವರ್ಗೀಕರಣ ಮಾಡಿದ್ದಾರೆ. ಅದ್ರ ಬಗ್ಗೆ ಏನು ಒಪ್ಕೊಳ್ತಾರ ಅಥವಾ ಹೇಗೆ, ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ಅನಂತ್ ನಾಯಕ್ ಅವರು ಇದ್ದಾರೆ. ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಾನು ನಿಮ್ಗಳ ಕಡೆಯಿಂದಲೇ ಶುರು ಮಾಡ್ತೀನಿ. ತೃಪ್ತಿ ತಂದಿದ್ಯಾ ಸರ್ ಈ ನಂಬರ್ಸ್, ಈ ವರ್ಗೀಕರಣ? ಇಲ್ಲ, ನಮ್ಮ ಬಲಗೈ ಸಮುದಾಯಕ್ಕೆ ಇದು ತೃಪ್ತಿಯನ್ನು ತಂದಿಲ್ಲ, ಸಮಾಧಾನ ತಂದಿದೆ. ನಮಗೆ 7% ಜನಸಂಖ್ಯೆಗೆ ಅನುಗುಣವಾಗಿ ಸಿಕ್ಕಬೇಕಾಗಿತ್ತು, ಅದು ಸಿಕ್ಕಿಲ್ಲ ಅನ್ನುವಂತಹ ಅಸಮಾಧಾನ ನಮ್ಮ ಸಾವಿರಾರು ಜನ ಇವತ್ತು ಫೋನ್ ಮಾಡಿ ವಾಟ್ಸಪ್ ಮುಖಾಂತರ ಫೇಸ್ಬುಕ್ ಮುಖಾಂತರ ನಮಗೆ ತಿಳಿಸಿದ್ದಾರೆ. ನಮಗೂ ಕೂಡ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಸಿಕ್ಕಿಲ್ಲ. ಹಾಗಾಗಿ ವಾಸ್ತವಿಕವಾಗಿ ನಮ್ಮ ನಾಗಮೋಹನ್ ದಾಸ್ ಅವರ ವರದಿ ಅದು ಅತ್ಯಂತ ಕೆಳಮಟ್ಟದ ವರದಿಯಾಗಿತ್ತು, ಅವೈಜ್ಞಾನಿಕವಾಗಿತ್ತು, ಅಪೂರ್ಣವಾಗಿತ್ತು, ಪ್ರಿಜಿಡಿಯಿಂದ ಕೂಡಿತ್ತು ಮತ್ತು ವಾಸ್ತವಿಕ ಅಂಕಿಅಂಶಗಳನ್ನು ಮರೆಮಾಚಿ ಒಂದು ಸಮುದಾಯ, ಬಲಗೈ ಸಮುದಾಯ ಸುಮಾರು 45-46 ಲಕ್ಷಕ್ಕಿಂತ ಹೆಚ್ಚು ಇರುವಂಥದ್ದನ್ನು ವಿಂಗಡಿಸಿ ಇವರು ಅದನ್ನು 2ನೇ ಸ್ಥಾನಕ್ಕೆ ತಂದಿದ್ದರು. ಹಾಗಾಗಿ ಅಲ್ಲಿರುವಂತಹ ಅಂಶಗಳನ್ನು ಸರ್ಕಾರದ ಗಮನಕ್ಕೆ ತಂದಾಗ ಇವರು ಮೊದಲೇ ನಮ್ಮ ನಾಗಮೋಹನ್ ದಾಸ್ ಹೇಳ್ತಾ ಇದ್ರು, SLC, PUC, ಡಿಗ್ರಿ, LLB ಎಲ್ಲದರಲ್ಲೂ 3rd ಕ್ಲಾಸ್ ಅಂತ. ರಿಪೋರ್ಟು ಕೂಡ 3rd ಕ್ಲಾಸೇ ಇತ್ತು. ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡಿದ್ದಾರೆ ಅಂತ ನಾವು ಹೇಳ್ಬೋದು. ಹಾಗಾಗಿ ಜಸ್ಟ್ ಪಾಸ್ ಆಗಿದ್ದಾರೆ. ಹಾಗಾಗಿ ಇದು ನಮಗೆ ತೃಪ್ತಿಯನ್ನು ತಂದಿಲ್ಲ. ನಾವು ಸಮಾಧಾನವಾಗಿದ್ದೀವಿ, ಯಾಕೆಂತಂದ್ರೆ 5% ಇದ್ದದನ್ನ 6% ಕೊಟ್ಟಿರೋದ್ರಿಂದ ಎಲ್ಲೋ ಒಂದು ಕಡೆ ಸಮಾಧಾನ ಅಂತ ನಾವು ಹೇಳ್ಬೋದು. ಅದು ತೃಪ್ತಿ ಅಲ್ಲ ನಮಗೆ. ಓಕೆ, ಅನಂತ್ ನಾಯ್ಕ ಅವರೇ, ನಿಮ್ಮ ಫಸ್ಟ್ ಕಾಮೆಂಟ್ ಇದಕ್ಕೆ? ಸುಪ್ರೀಂ ಕೋರ್ಟಿನ ತೀರ್ಪಿನ ಅನ್ವಯ ಪರಿಶಿಷ್ಟರ ಮೀಸಲಾತಿನ ವರ್ಗೀಕರಣ ಮಾಡಬೇಕು ಅನ್ನೋಂಥ ರಾಜ್ಯ ಸರ್ಕಾರದ ಪ್ರಯತ್ನದ ಭಾಗವಾಗಿ 3 ಗುಂಪುಗಳನ್ನು ರಾಜ್ಯ ಸರ್ಕಾರ ಮಾಡಿದೆ. 3 ಗುಂಪು 6, 6, 5 ಅನ್ನುವಂಥದ್ದು ಮಾಡಿದೆ. 5, 6, 6 ಮಾಡೋದ್ರ ಜೊತೆಗೆ 5 ಅಂತ ಮಾಡಿ 5ನೇ ಗುಂಪಿಗೆ ಸುಮಾರು 50-65 ಜಾತಿಗಳನ್ನ ಸೇರಿಸಿದ್ದಾರೆ. 6 ಜಾತಿಗಳದ್ದು 33,57,038 ಜನಸಂಖ್ಯೆ ಆಗ್ತದೆ. ಶೇಕಡಾವಾರ ತಗೊಂಡ್ರೆ 31% ಅದರ ಶೇಕಡ ಆಗುತ್ತೆ. ಆ ಲೆಕ್ಕಕ್ಕೆ ನೋಡಿದಾಗ ಈ 5% ಅವರಿಗೆ ಮೀಸಲಾತಿನ ಇವತ್ತು ವರ್ಗೀಕರಣ ಮಾಡಿದ್ದಾರೆ. ಅದು ಅವರ ಜನಸಂಖ್ಯೆ ಮತ್ತು ಅವರ ಹಿಂದುಳಿದುವಿಕೆಗೆ ಪೂರಕವಾಗಿಲ್ಲ. ಆದರೆ ರಾಜ್ಯ ಸರ್ಕಾರ ಸಹೋದರರ ಮಧ್ಯೆ ಒಂದು ಇತ್ಯರ್ಥ ಮಾಡಬೇಕು, ಇದನ್ನ ಈ ಪ್ರಕರಣವನ್ನು ಮುಗಿಸ್ಬೇಕಂತಂದೇಳಿ ಒಂದು ತೀರ್ಮಾನವನ್ನು ಮಾಡಿದೆ. ಅದು ಸಮಾಧಾನಕರವಾದಂಥ ಒಂದು ತೀರ್ಮಾನವಾಗಿರೋದ್ರಿಂದ ಮತ್ತೆ ನಾವು ಇದನ್ನು ಎಳೆದಾಡುವಂತ ಅವಶ್ಯಕತೆ ಏನಿಲ್ಲ. ಇಲ್ಲಿಗೆ ಇದನ್ನು ಇತ್ಯರ್ಥ ಪಡಿಸಬಹುದು ಅಂತ ಹೇಳಿ ಭಾವಿಸಿದ್ದೇವೆ. ಇನ್ನು ಮೂರ್ತಿ ಅವರೇ, ನಿಮ್ಮ ಫಸ್ಟ್ ಕಾಮೆಂಟ್ ತೃಪ್ತಿಕರ ಅಂತ ಅನ್ನಿಸ್ತಾ ಈ ರಿಪೋರ್ಟ್, ಈ ನಂಬರ್ಸ್? ಒಳ ಮೀಸಲಾತಿ, ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಹೋರಾಟ 35 ವರ್ಷಗಳ ದೀರ್ಘಾವಧಿ ಹೋರಾಟ, ನಿರಂತರವಾಗಿ ಹೋರಾಟ ಮಾಡಿದೆ. ಅದರಲ್ಲೂ ಈ ಮಾದಿಗ ಸಮಾಜದ ಬಂಧುಗಳು ಅವರ ರಕ್ತದಲ್ಲಿ, ಕಣ್ಣೀರಿನಲ್ಲಿ, ಹೃದಯದಲ್ಲಿ ಬಸಿದು ಹೋರಾಟಗಳನ್ನು ಮಾಡ್ಕೊಂಬಂದಿದ್ದಾರೆ. ನಮಗೆ ವಲಯ ಸಮಾಜ, ಮಾದಿಗ ಸಮಾಜ ಏನಿದೆ, ಇವೆರಡೂ ಸಮಾಜಗಳು 2 ಕಣ್ಣುಗಳು ನಮಗೆ. ಅಂದರೆ ಅಸ್ಪೃಶ್ಯತೆಯ ಅನುಭವದಲ್ಲಿ ವಲೆಮಾದಿಗ ಸಮಾಜ ತುಂಬ ದುಃಖಿತರು, ಸಮಾನ ದುಃಖಿತರು. ಹಾಗೆಯೇ ಬೋವಿ, ಲಮಾಣಿ, ಕೊರಚ ಸಮಾಜ ಏನಿದೆ, ಈ ಸಮಾಜ ಕೂಡ ಹಿಂದುಳಿದಿರೋದ್ರಿಂದ ತಾಯಿತನದಿಂದ ನಾವು ಆ ಸಮಾಜನೂ ಕೂಡ ಒಟ್ಟಿಗೆ ತಗೊಂಡು ಹೋಗಿದ್ದೀವಿ. ನಮಗೆ ಈಗೇನು ವರ್ಗೀಕರಣ ಮಾಡಿದ್ದಾರೆ 6, 6, 5 ಇದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರವನ್ನು
ಸಮಾಜ ಕಲ್ಯಾಣ ಸಚಿವರಾದ ಎಚ್ ಸಿ ಮಾದೇವಪ್ಪನವರು, ಪರಮೇಶ್ವರ್ ಅವರು, ಕೆ ಎಚ್ ಮುನಿಯಪ್ಪನವರು, ತಂಗಡಿಗೆ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತು ಅವ್ರ ಸಚಿವ ಸಂಪುಟದವರನ್ನು ನಾವು ಅಭಿನಂದಿಸಿ ಸ್ವಾಗತಿಸ್ತಾ ಇದ್ದೇವೆ. ಯಾಕಂದರೆ ಕೂದಲನ್ನು ಸೀಳಕ್ಕೆ ಹೋಗಲ್ಲ ನಾವು. ಈ ಸಮಾಜ ಇದೆಯಲ್ಲ, ರಾಜಕೀಯ ನೋಡಿದರೆ ಅದಕ್ಕಿಂತ ಅತ್ಯಂತ ಪಾಪದ ಕೆಲಸ ಬೇರೆ ಯಾವುದೂ ಇಲ್ಲ. ಇದು ಅತ್ಯಂತ ಹಿಂದುಳಿದ ಸಮಾಜ. ನಾಗಮೋಹನ್ ದಾಸರವರು ಹೇಳೋ ವರದಿನಲ್ಲಿ 75% ಇನ್ನೂ ಅಸ್ಪೃಶ್ಯತೆ ಈ ಸಮಾಜದಲ್ಲಿ ಇದೆ ಅಂತ ಅವರು ವರದಿಯನ್ನು ಕೊಟ್ಟಿದ್ದಾರೆ. ನಾವಿಲ್ಲಿ ಮಾತಾಡಬೇಕಾಗಿರೋದು ಅತ್ಯಂತ ಮಾನವೀಯತೆ ದೃಷ್ಟಿಯಿಂದ ಅಲೆಮಾರಿ ಸಮಾಜ. ಈ ಅಲೆಮಾರಿ ಸಮಾಜ ಇದೆಯಲ್ಲ, ಆ ಸಮಾಜ ಇನ್ನು ಉದ್ಯೋಗದಲ್ಲಿ, ಸರ್ಕಾರಿ ಉದ್ಯೋಗದಲ್ಲಿ 12 ಜಾತಿಗಳಿಗೆ ಉದ್ಯೋಗನೇ ಸಿಕ್ಕಿಲ್ಲ. ರಾಜಕೀಯ ಪ್ರಾತಿನಿಧ್ಯ 42 ಜಾತಿಗಳಿಗೆ ಅಲೆಮಾರಿಗಳಲ್ಲಿ ಸಿಕ್ಕಿಲ್ಲ. ವಿದ್ಯಾರ್ಥಿ ವೇತನ ಪ್ರಬುದ್ಧ ಇದೆ, ವಿದ್ಯಾರ್ಥಿ ವೇತನ ಮತ್ತು ಬೇರೆ ಬೇರೆ ವಿದ್ಯಾಸಿರಿ ಇದೆ. ಅದರಲ್ಲಿ 15 ಜಾತಿಗಳಿಗೆ ಸ್ಕಾಲರ್ಶಿಪ್ಪೇ ಸಿಕ್ಕಿಲ್ಲ ವಿದ್ಯಾರ್ಥಿ ವೇತನ. ಮತ್ತು BBMP-ನಲ್ಲಿ ಪ್ರಾತಿನಿಧ್ಯವೇ ಇಲ್ಲ. ಪುರಸಭೆಯಲ್ಲಿ 27 ಜಾತಿಗಳಿಗೆ ಪುರಸಭೆ ಸದಸ್ಯ ಕೂಡ ಇಲ್ಲ. ಪಟ್ಟಣ ಪಂಚಾಯತಿನಲ್ಲಿ 23 ಜಾತಿಗಳು ಅಲೆಮಾರಿಗಳು, ಯಾವುದೇ ಒಂದು ಪಟ್ಟಣ ಪಂಚಾಯತಿ ಇಲ್ಲ. ಸ್ಥಳೀಯ ಸಂಸ್ಥೆಗಳಲ್ಲಿ 42 ಜಾತಿಗಳು ಸ್ಥಳೀಯ ಸಂಸ್ಥೆಗಳಲ್ಲಿ ಒಬ್ಬ ಸದಸ್ಯ ಕೂಡ ಇಲ್ಲ, ಒಬ್ಬ ಕ್ಲರ್ಕ್ ಕೂಡ ಇಲ್ಲ. ಇಂಥ ಒಂದು ಸಮಾಜವನ್ನ ಸ್ವಲ್ಪ ಪ್ರತ್ಯೇಕ ಗುಂಪು ಮಾಡಬೇಕಾಗಿತ್ತೇನೋ ಅಂತ ನಮ್ಮ ಒಂದು ಮಾನವೀಯತೆಯ ಮನವಿ. ಆದ್ರೆ ಸಮಾಧಾನಕರವಾದಂತ ಒಂದು ತೃಪ್ತಿದಾಯಕವಾದಂತ ಒಂದು ವರ್ಗೀಕರಣ ಮಾಡಿದ್ದಾರೆ. ಇದೇನಾದ್ರೂ ಇನ್ನ ಪರಿಷ್ಕರಣೆ ಅವು ಇವು ಅಸಮಾಧಾನ ಇದ್ರೆ, ಈಗ ಜಾತಿ ಗಣತಿ ಅಕ್ಟೋಬರ್ ನವೆಂಬರಲ್ಲಿ ನಡೀತದೆ, ಅವ ಬೇಕಾದ್ರೆ ಚೇಂಜಸ್ ಮಾಡ್ಕೊಳ್ಳಿ. ಈಗ ಒಂದು ಸಮಾಧಾನಕರವಾದಂತ ಹೋರಾಟಗಾರರನ್ನ ಬೀದಿಯಿಂದ ನಮ್ಮನ್ನ ದಶಕಗಳ ಹೋರಾಟಕ್ಕೆ ಒಂದು ಹಂತದಲ್ಲಿ ನಮಗೆ ನೆಮ್ಮದಿ ಸಿಕ್ಕಿದೆ. ಜೊತೆಗೆ ಶಾಶ್ವತ ಆಯೋಗ ಮಾಡಿದ್ದಾರೆ. ಈಗ